ಆದರೆ ನಮಗೆ ಬಂದಂಥದ್ದು ಕೇವಲ 37 ಸ್ಥಾನ. ಆ 37 ಸ್ಥಾನವನ್ನು ಪಡೆದಿದ್ರು ಕೂಡ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಂತ ರೈತಾಪಿ ವರ್ಗಕ್ಕೆ ಮಾತನ್ನ ಉಳಿಸ್ಕೊಂಡಿದ್ದಾರೆ. 25,000 ಕೋಟಿ 25,000 ಕೋಟಿ 5 ವರ್ಷದಲ್ಲ, ಕೇವಲ 14 ತಿಂಗಳ ವ್ಯಾಪ್ತಿ ಒಳಗಡೆ 25,000 ಕೋಟಿ ಹಣವನ್ನು ಹೊಂದಿಸಿದ್ರು ಸನ್ಮಾನ್ಯ ಕುಮಾರಣ್ಣವರು. ಹೌದಪ್ಪ, ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿಬಿಟ್ಟಿದ್ದೀನಿ, ಸರ್ಕಾರದ ಖಜಾನಲ್ಲಿ ದುಡ್ಡಿಲ್ಲ, ನನಗೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಬಿಡುಗಾಸಿಲ್ಲ ಅಂತಕ್ಕಂಥದ್ದು ಕುಮಾರಣ್ಣ ಅವರು ಹೇಳಲಿಲ್ಲ. ಅಭಿವೃದ್ಧಿನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತದಲ್ಲಿ ಅಷ್ಟೇ ವೇಗದಲ್ಲಿ ಸಾಗ್ತಾ ಇತ್ತು. ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾವ್ರೆ? ಇವತ್ತು ಬೆಳಗ್ಗೆ ಮತ್ತೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟವ್ರೆ. 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ. ನೀವು ಹೇಳಿದ್ದು ಜನ ಕೇಳಲಿಲ್ಲ. ಜನ ಸ್ವಾಭಿಮಾನಿಗಳಿಗೆ ಸ್ವಾವಲಂಬಿತರಾಗಿ ಬದುಕ್ತಕ್ಕಂಥದಕ್ಕೆ ಕಾರ್ಯಕ್ರಮಗಳು ಕೊಡಿ. ನೀವು ಹೇಳಿದ್ದು, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ಟಿದ್ದು ಜನ ಕೇಳಲಿಲ್ಲ. 5 ಗ್ಯಾರಂಟಿ ಕೊಡ್ತೀವಿ ಅಂದ್ರಿ, ತಿಂಗಳ ಕೊಡ್ತೀವಿ ಅಂದ್ರಿ. ಕೊನೆಗೆ ಈಗ 3 ತಿಂಗಳು 6 ತಿಂಗಳು 8 ತಿಂಗಳು ಗ್ಯಾರಂಟಿ ಬಂತ, ನಮ್ಮ ಖಾತೆಗೆ ದುಡ್ಡು ಬತ್ತ ಅಂತ ದಿನ ಚೆಕ್ ಮಾಡ್ಕೋಬೇಕು ನೀವು. 1 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದಷ್ಟು ಕಾಂಗ್ರೆಸ್ನ ನಾಯಕರುಗಳು ಅದಕ್ಕೆ ಸಮರ್ಥನೆಯನ್ನು ಕೊಟ್ಕೊಂಡಿದ್ದಾರೆ. ಬರ್ತದೆ 3 ತಿಂಗಳಿಗೋ 4 ತಿಂಗಳಿಗೋ ಕೊಡ್ತೀವಿ, ಕೊಡಲ್ಲ ಅಂತ ಹೇಳಿದ್ವಾ ಅಂತಾರೆ. ಹೌದಪ್ಪ, ನಿಮ್ಮ ಗ್ಯಾರಂಟಿಗಳು ತಲೆಗೆ ಯಾವಾಗ ಬರ್ತದ ಗೊತ್ತಾ? ಚುನಾವಣೆ ಅನೌನ್ಸ್ ಆಗಬೇಕು. MP ಚುನಾವಣೆ ಬಂತು, 4 ತಿಂಗಳದ್ದು ಇಟ್ಕೊಂಡು ಹೊಡೆದ್ರು. ಉಪಚುನಾವಣೆ ಬಂತು, 4 ತಿಂಗಳದ್ದು ಇಟ್ಕೊಂಡು ಜಡಿದ್ರು. ಮತ್ತೆ ZPTP ಚುನಾವಣೆ ಬರ್ತದೆ, ಅಷ್ಟೊತ್ತಿಗೆ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಯಾಕೆ ಹೇಳಿ? ಜನಗಳ ಕೈಲಿ ಓಟ್ ಹೊತ್ತಿಸ್ಕೋಬೇಕಲ್ಲ. ಎಂಥ ವಿಪರ್ಯಾಸ, ದುರಾದೃಷ್ಟ ಅಂದರೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದ್ಸಲಿ ಜನ ಓಟ್ ಹೊತ್ತುಬಿಟ್ರೆ 5 ವರ್ಷ ಪುಣ್ಯಾತ್ಮರನ್ನ ಬದಲಾವಣೆ ಮಾಡೋಕ್ಕಾಗಲ್ವಲ್ಲ ನೀವು. ಅವ್ರು ಹೇಳಿದ್ದೇ ಆಟ, ಆಡಿದ್ದೇ ಆಟ. ಲೂಟಿ ಹೊಡಿಬೋದು, ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ, ಏನು ಮಾಡಿದ್ರು ಸರ್ಕಾರ ಇಳಿಸೋಕ್ಕಾಗಲ್ವಲ್ಲ. ಬಹುಶಃ ವೆಂಕಟಶಿವರೆಡ್ಡಿ ಅವರು ಹೇಳಿದಂತೆ ಇಂಥ ಒಂದು ಕೆಟ್ಟ ಸರ್ಕಾರ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಕಪ್ಚುಕ್ಕೆ ರೀತಿ ಉಳಿದೋಗ್ತಕ್ಕಂಥ ಕೆಟ್ಟ ಕಾಂಗ್ರೆಸ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನು 3 ವರ್ಷದ ಕಾಲಘಟ್ಟದಲ್ಲಿ ನಾವು ಇನ್ನೂ ನೋಡಬೇಕಲ್ಲ ಇಂಥ ಕೆಟ್ಟ ಸರ್ಕಾರನ, ಕೆಟ್ಟ ಆಡಳಿತವನ್ನು ಅಂತಕ್ಕಂಥದ್ದು. ಇವತ್ತು ಜನ ಭಾಳ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಎಲ್ಲೇ ಹೋದರೂ ನಾವು ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉದ್ದಗಲಕ್ಕೂ ಜನ ಒಂದೇ ಚರ್ಚೆ ಮಾಡ್ತಾರೆ. ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ 20 ತಿಂಗಳಲ್ಲಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ, ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ಜನ ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿ ಗ್ರಾಮ ವಾಸ್ತವ್ಯನ ಮಾಡಿದರು. ನಮ್ಮ ಗ್ರಾಮ ಭಾಳ ಹಿಂದುಳಿದಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ನಮ್ಮ ಗ್ರಾಮ ಒಂದು ಸುವರ್ಣ ಗ್ರಾಮವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾರೆ. ಇನ್ನು ಜನತಾ ದರ್ಶನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸರಳ, ಸಜ್ಜನಿಕೆ ಮತ್ತು ಸಾಮಾನ್ಯ ಜನರಿಗೆ ಭಾಳ ಹತ್ತಿರವಾಗೇ ಸಿಗ್ತಕ್ಕಂಥ ಒಂದು ಮುಖ್ಯಮಂತ್ರಿ ಆಗಿದ್ದರು. ತಿಂಡಿ ತಿನ್ನೋದಿರಲಿ, ಊಟ ಮಾಡೋದಿರಲಿ, ನಾವು ಅವಾಗೆಲ್ಲ ಕಾಲೇಜ್ನಲ್ಲಿ ಹುಡುಗರು ಓದ್ತಾ ಇದ್ವು 2006-7ನಲ್ಲಿ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಮರೆತು ನಮ್ಮ ಜನ ಕಷ್ಟದಲ್ಲಿದ್ದಾರೆ. ನಮ್ಮ ಜನ ಕೊಡ್ತಕ್ಕಂಥ ಅರ್ಜಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಬೆಳಗ್ಗಿಂದ ರಾತ್ರಿವರೆಗೂ ನಿಂತು ಒಂದು ಗ್ಲಾಸ್, ಒಂದು ತೊಟ್ಟು ನೀರು ಕುಡಿದಿರಾ ಸನ್ಮಾನ್ಯ ಕುಮಾರಣ್ಣ ಅವರು ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮ ನಡೆಸಿದರು. ಏನು ಕಾರ್ಯಕ್ರಮ, ಏನು ಕಾಟಾಚಾರದ ಕಾರ್ಯಕ್ರಮ ಅಲ್ಲ. ಅರ್ಜಿಯನ್ನು ಕೊಡ್ತಕ್ಕಂಥ ಜನ ತತ್ಕ್ಷಣ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಸ್ಥಳದಲ್ಲೇ ನಿಂತು ಅವರ ಸಮಸ್ಯೆ ಏನಿದೆ ಅಂತಕ್ಕಂಥ ಪರಿಶೀಲನೆಯನ್ನು ಮಾಡಿ ಅಲ್ಲಿಂದ ಅಲ್ಲಿಗೆ ಪರಿಹಾರ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದರು ಸನ್ಮಾನ್ಯ ಕುಮಾರಣ್ಣ ಅವರು. ಇನ್ನು ನಮ್ಮ ನಾಡಿನ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಕೊಡ್ತಾ ಇದ್ದೀವಿ.
ಕೊಡ್ರಪ್ಪ ಯಾರು ಬೇಡ ಅಂದವರು ಸನ್ಮಾನ್ಯ ಕುಮಾರಣ್ಣ ಅವರು. ಅವ್ರ ಕಾರ್ಯಕ್ರಮ ಸಾರಾಯಿ ಮತ್ತು ಲಾಟ್ರಿ ಇವೆರಡನ್ನು ನಿಷೇಧ ಮಾಡಿದರು. ಯಾತಕ್ಕೋಸ್ಕರ ಇವೆರಡನ್ನು ನಿಷೇಧ ಮಾಡಿದರು? ನಾಡಿನ ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು ನಾವು ಬರ್ತಾ ಚಿಂತಾಮಣಿನಲ್ಲಿ ನೋಡಿದ್ವು. ಇವತ್ತು ಹೊಲ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರು 300 ರೂಪಾಯಿಗೆ 200 ರೂಪಾಯಿ ಕೂಲಿಗೆ ಇವತ್ತು ನಿಂತಿರ್ತಕ್ಕಂಥ ಹೆಣ್ಮಕ್ಳು ಪರಿಸ್ಥಿತಿ ನೋಡಿದ್ವು. ಆ ಹೆಣ್ಮಕ್ಳ ಪರಿಸ್ಥಿತಿ ಯಾವ ರೀತಿ ಅಂದರೆ 200 ರೂಪಾಯೋ 300 ರೂಪಾಯೋ ದುಡಿಮೆ ಮಾಡ್ಕೊಂಡು ಆ ದಿನಗೂಲಿ ತಗೊಂಡು ಬಂದು ಪಾಪ ಅದರಿಂದ ಅವರು ಜೀವನವನ್ನು ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ದೊಡ್ಡ ಸಂಖ್ಯೆಯಲ್ಲಿ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ. ಅಂಥವರು ಸಾರಾಯಿ ಮತ್ತು ಲಾಟ್ರಿ ಇವೆರಡೂ ಚಟಕಗಳಿಗೆ ಅವರ ಮನೆಯವರು ಬಲಿ ಆಗ್ತಕ್ಕಂಥ ವಾತಾವರಣ ಬಂತು. ಅವ್ರು ದುಡ್ದಂಥ ದುಡ್ಡನ್ನು ಸೀದಾ ಮನೆಗೆ ಎತ್ಕೊಂಡು ಹೋಗಿ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅದನ್ನು ಹಿಡ್ದಿರ ಸಾರಾಯಿ ಮತ್ತು ಲಾಟ್ರಿಗೆ ಬಲಿ ಆಗ್ತಾ ಇದ್ರು. ಅವತ್ತು ಪಾಪ ಕುಮಾರಣ್ಣನ ಬಳಿ ಭಾಳ ಜನ ಬಂದರು. ಸಾರಾಯಿ ಮತ್ತು ಲಾಟ್ರಿ ಏನು ದೊಡ್ಡ ದೊಡ್ಡ ದಂಧೆಗಳನ್ನ ನಡೆಸ್ತಾರೆ, ಆ ದಂಧೆ ನಡೆಸ್ತಕ್ಕಂಥ ಮಾಲೀಕರು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದ್ರು, ನಾವೇನಾದ್ರು ನಿಮ್ಗೆ ಕೊಡ್ತೇವೆ, ಯಾತಕ್ಕೋಸ್ಕರ ಇದನ್ನು ತಡೆ ಹೊಡ್ತೀರಿ, ತಗೊಳ್ಳಿ ಏನಾದರೂ ಅಂದರು. ನಥಿಂಗ್ ಡೂಯಿಂಗ್, ಗೆಟ್ ಔಟ್ ಅಂದರು ಕುಮಾರಣ್ಣ. ನಮ್ಮ ನಾಡಿನ ಹೆಣ್ಣುಮಕ್ಕಳು ಬದುಕಬೇಕು, ಮನೆಯಲ್ಲಿ ದೀಪ ಉರಿಬೇಕು, ಯಾವ ಕಾರಣಕ್ಕೂ ಕೂಡ ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ ನೋವಾಗಬಾರ್ದು, ಗೆಟ್ ಔಟ್ ಅಂತ ಹೇಳಿದ್ರು. ಈ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬಂದಿರತಕ್ಕಂಥದ್ದು. ಇವತ್ತು ಜನ ಎಲ್ಲೋದ್ರೂ ಕೂಡ ಇಲ್ಲಪ್ಪ ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು. ಕುಮಾರಣ್ಣ ಅಂತಕ್ಕಂಥ ನಾಯಕ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತ್ರೆ ನಮ್ಮ ಜನ, ನಮ್ಮ ರೈತರು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕ ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಣ್ಣ ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಯಾವುದೇ ಜನತಾದಳ ಪಕ್ಷದಲ್ಲಿ ಸ್ಥಾನಮಾನದ ಅಪೇಕ್ಷೆಗೋಸ್ಕರ ನಾನು ಬಂದಿಲ್ಲ. ನನಗೆ ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ಸ್ಥಾನ ಬೇಕು. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಯಾವ ರೀತಿ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಈ ಪಕ್ಷವನ್ನು ಬೆಳೆಸಿ ಆರಿಸಿ ಇಲ್ಲಿವರೆಗೂ ತಂದು ಇಳಿಸಿದ್ದೀರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾನೆ ಅಂದರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಮನಸ್ಪೂರ್ವಕವಾಗಿ ನೀವೆಲ್ಲರೂ ನನಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಇವೆಲ್ಲವನ್ನ ನೋಡಿದಾಗ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಇವತ್ತು ತಾವುಗಳು ಇಷ್ಟು ನಮಗೆ ಪ್ರೀತಿ ವಾತ್ಸಲ್ಯದಿಂದ ಏನು ಕಾಣ್ತಾ ಇದ್ದೀರಿ, ಇವತ್ತು ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಅಣ್ಣ. ಭಾಳ ಜನ ಟೀಕೆ ಮಾಡ್ತಾರೆ, 2004ರಲ್ಲಿ 59 ಸೀಟ್ ಗೆದ್ದಿತ್ತು ಜನತಾದಳ ಪಕ್ಷ. ಹೇಳ್ತಾರೆ ತುಂಬ ಜನ ಪಾಪ ಆಡಳಿತದಲ್ಲಿರ್ತಕ್ಕಂಥ ನಾಯಕರು, ಜನತಾದಳ ಪಕ್ಷ ಎಲ್ಲಿದೆ, ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ. ಜನತಾದಳ ಪಕ್ಷ ಎಲ್ಲಿದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ತೋರಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನೇನು ಬಂದಿದ್ದೇನಣ್ಣ, ಇವತ್ತು ಈ ಒಂದು ಸಭೆ ಕೇವಲ ಇಲ್ಲಿ ನಿಂತು ನಿಮ್ಮ ಜೊತೆ ಭಾಷಣ ಮಾಡಿ ಒಂದು 3-4 ಗಂಟೆ ನಿಮ್ಮ ಜೊತೆ ಕಳೆದು ಹೋಗ್ತಕ್ಕಂಥ ಸಭಾ ಅಷ್ಟೇ ಅಲ್ಲ ಇದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡಿದ್ದಾನೆ. ನಿಮ್ಮ ಜೊತೆ ಇಲ್ಲಿ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ, ಇನ್ನೂ ಅನೇಕ ಬಾರಿ ಇವತ್ತು ಪ್ರತಿ ತಾಲೂಕುಗಳಿಗೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳ ಸಲಹೆಗಳನ್ನ ಸ್ವೀಕಾರ ಮಾಡ್ತೇನೆ. ಮುಂಬರ್ತಕ್ಕಂಥ ZPTP ಚುನಾವಣೆ ಭಾಳ ಜನ ಆಕಾಂಕ್ಷಿತರಿರ್ತೀರಿ, ಆಸೆಯನ್ನು ಇಟ್ಕೊಂಡಿರ್ತೀರಿ, ನಾವು ಚುನಾವಣೆಗಳಲ್ಲಿ ನಿಲ್ಲಬೇಕು, ನಮ್ಮ ವ್ಯಾಪ್ತಿಯಲ್ಲಿ ನಾವು ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಒಂದು ಮಾತನ್ನೇ ಹೇಳ್ತಾರಣ, ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರು ಕೂಡ ಒಂದು ಮಿತ್ರ ಪಕ್ಷವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ZPTP ಚುನಾವಣೆ ಇರ್ಬೋದು, ಶಾಸಕರ ಚುನಾವಣೆ ಇರ್ಬೋದು, ಇದು ಯಾವುದೇ ಚುನಾವಣೆಗಳಲ್ಲಿ ಮೈತ್ರಿ ಶಾಶ್ವತವಾಗಿ ಮುಂದುವರಿಯುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದರೆ ಇವತ್ತು ಸವಾಲು ನಿಮ್ಮ ಮುಂದೆ ಜಾಸ್ತಿ ಇದೆ. ಇವತ್ತು ನೀವು ಸೀಟನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಮುಂಚೂಣಿಯಿಂದ ಇವತ್ತು ಹೇಳ್ತಕ್ಕಂಥದ್ದಾದರೆ ನೀವು ZP TP ಚುನಾವಣೆಗಳೇನು ಎದುರಿಸ್ತೀರಿ, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಜನರ ಜೊತೆ ಬೆರೀತಕ್ಕಂಥ ಕೆಲಸ ಆಗಬೇಕು. ನಾವು ಸರ್ವೆಯನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಸರ್ವೆ ರಿಪೋರ್ಟ್ಗಳ ಮೂಲಕ ಇವತ್ತು ನಿಮ್ಮ ಹೆಸರು ಮುಂದೆ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಮತ್ತೆ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಸಾಮೂಹಿಕವಾಗಿ ಕೂತು ಚರ್ಚೆ ಮಾಡ್ತೇನೆ. ಒಟ್ಟಾರೆಯಾಗಿ ತೀರ್ಮಾನ ನೀವು ತಗೋಬೇಕು. ಯಾಕೆಂದರೆ ಈ ಪಕ್ಷ ಎಲ್ಲೋ ಡೆಲ್ಲಿಲಿ ಓಡ್ತಕ್ಕಂಥ ಪಕ್ಷ ಅಲ್ಲ. ಈ ಪಕ್ಷ ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ. ಇವತ್ತು ನಿಮ್ಮ ಮೂಲಕವೇ ಯಾವುದೇ ತೀರ್ಮಾನಗಳಾಗಬೇಕಾದ್ರೂ ನಿಮ್ಮೆಲ್ಲರ ಸಾಮರ್ಥ್ಯದಿಂದ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸೇ ತೀರ್ಮಾನವನ್ನು ತಗೊಳ್ತೇವೆ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಇವತ್ತು ನಾವು ರಾಜ್ಯವ್ಯಾಪ್ತಿ ಪ್ರವಾಸವನ್ನು ಮಾಡ್ತಾ ಇರೋದಣ್ಣ, ಮೆಂಬರ್ಶಿಪ್ ಡ್ರೈವ್ನ ಈ ಒಂದು ಪ್ರಕ್ರಿಯೆ ಈಗಾಗಲೇ ರಾಜ್ಯದಲ್ಲಿ ಏನು ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿ ನಿಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ಎಲ್ಲ ನನ್ನ ಪ್ರಮುಖ ಮುಖಂಡರುಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ. ವೆಂಕಟಶಿವರೆಡ್ಡಿ ಅವ್ರಿಗೂ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ಈ ಒಂದು ನಂಬರನ್ನು ಹೇಳ್ತಾನಣ್ಣ, ಆದರೆ ಅದಕ್ಕಿಂತ ಮುಂಚಿತವಾಗಿ 30 ದಿನಗಳ ಕಾಲ ಇಂದಿನಿಂದ ಒಂದು 3 ರಿಂದ 4 ಗಂಟೆ ದಿವಸಕ್ಕೆ ಪ್ರತಿ ಪಂಚಾಯಿತಿಗಳಲ್ಲೂ ಪ್ರಮುಖ ಮುಖಂಡರುಗಳು ಒಂದು ತಂಡವನ್ನು ಮಾಡ್ಕೊಳ್ಳಿ. ದಯವಿಟ್ಟು ಹಳ್ಳಹಳ್ಳಿಗೆ ಹೋಗಿ ನಾನೊಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ. ಕುಮಾರಣ್ಣ ಅವ್ರದ್ದು, ದೇವೇಗೌಡರು ಸಾಹೇಬ್ರ ಸಾಧನೆಗಳಿದೆ. ದಯವಿಟ್ಟು ಜನಗಳ ಹತ್ರ ಹೋಗಿ, ಜನಗಳ ಬಳಿ ಹೋಗೋಣ. ಇನ್ನು 3 ವರ್ಷ ಆದ ಚುನಾವಣೆಗೆ ಈಗಲೇ ಯಾಕೆ ಹೋಗಬೇಕು ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಯಾಕೆಂದರೆ ಸದಾಕಾಲ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಹೆಸರಿಟ್ಟಿರೋದೇ ಜನರೊಂದಿಗೆ ಜನತಾದಳ. ಇನ್ನೊಂದು 3 ವರ್ಷ ಜನರ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ದಯವಿಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು. ನಿಮ್ಮ ಹಳ್ಳಿಗಳಲ್ಲಿ ಇವತ್ತು ನೀವೇನು ಮಿಸ್ಡ್ ಕಾಲನ್ನು ಕೊಡ್ತಾರೆ ನಿಮ್ಮ ಮೊಬೈಲ್ಗಳಲ್ಲಿ, ದಯವಿಟ್ಟು ತಮ್ಮೆಲ್ಲರ ಮೊಬೈಲ್ ಫೋನ್ಗಳು ಕೈಯಲ್ಲಿ ಎತ್ತಿಡಿಬೇಕಣ್ಣ. ನಾನೊಂದು ನಂಬರನ್ನು ಹೇಳ್ತೇನೆ, ನೀವೆಲ್ಲರೂ ಇದಕ್ಕೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ದಯವಿಟ್ಟು ನಿಮ್ಮೆಲ್ಲರ ಮೂಲಕ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡೋಣ. ನಂಬರ್ ಹೇಳ್ತಾರಣ್ಣ, ದಯವಿಟ್ಟು ಎಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡ್ಬೇಕಣ್ಣ. ನಂಬರ್ ಹೇಳೋಣ. ಮಾಡ್ಬಿಟ್ಟಿದ್ದೀರಾ? ಮಾಡದೇ ಇರೋರು 9964202028 ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ, ನಿಮ್ಮೆಲ್ಲರ ಹೋರಾಟ. ದಯವಿಟ್ಟು ಇಂದಿನಿಂದ ನೀವೆಲ್ಲರೂ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಗೆ ಜೊತೆಯಲ್ಲಿ ಮೆಂಬರ್ಶಿಪ್ ಡ್ರೈವ್ನ ಇನ್ನೂ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಗುರಿ ಮುಟ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದನ್ನ ಕೋರ್ತಾಣ. ಮಗದೊಮ್ಮೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಾಮಾಣಿಕ ಪಕ್ಷದ ಎಲ್ಲ ಬೇರುಗಳು, ಮುಖಂಡರುಗಳು, ಮುಂದೆ ಇರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.